ಇವತ್ತು ನಾವು ಪನ್ನೀರ್ ಚಿಲ್ಲಿ ಮಾಡ್ತಾಯಿದ್ದೇವೆ. ಮೊದಲು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಎಲ್ಲ ಹಾಕಬೇಕು. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಈರುಳ್ಳಿ ಹಾಕಬೇಕು, ಕಟ್ ಮಾಡಿದ ಈರುಳ್ಳಿ. ಅದು ಸ್ವಲ್ಪ ಫ್ರೈ ಮಾಡಬೇಕು, ಒಳ್ಳೆ ಫ್ರೈ ಆಗಬೇಕು. ಆಮೇಲೆ ಪನ್ನೀರನ್ನು ಮೊದಲು ಇದು ಮಾಡಿ ಇಡಬೇಕು, ಸ್ವಲ್ಪ ಫ್ರೈ ಮಾಡಿಟ್ಟು ಇರಬೇಕು. ಆಮೇಲೆ ಮೆಣಸಿನ್ಕಾಯಿ, ದೊಣ್ಣೆ ಮೆಣಸಿನ್ಕಾಯಿ ಅದು ಹಾಕಬೇಕು. ಸ್ವಲ್ಪ ಉಪ್ಪು, ಆಮೇಲೆ ರೆಡ್ ಚಿಲ್ಲಿ, ಆಮೇಲೆ ಗರಂ ಮಸಾಲ ಪೌಡ್ರ್, ಸ್ವಲ್ಪ ಅರಿಶಿನ ಪೌಡ್ರ್, ಮತ್ತು ಕಾಳು ಮೆಣಸಿನ ಪುಡಿ, ಮತ್ತು ಸೋಯಾ ಸಾಸ್ ಸ್ವಲ್ಪ, ಮತ್ತು ಟೊಮೊಟೊ ಸಾಸ್ ಸ್ವಲ್ಪ ಹಾಕಬೇಕು. ಟೊಮೊಟೊ ಸಾಸ್ ಎಷ್ಟು ಬೇಕು ಅಷ್ಟು, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಬೋದು. ಸ್ವಲ್ಪ ಹಾಕಿದ್ದೇವೆ ನಾವು. ಆಮೇಲೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಆಗಬೇಕು, ಒಳ್ಳೆ ಫ್ರೈ ಮಾಡಬೇಕು. ನಂತರ ಫ್ರೈ ಆದ ಮೇಲೆ ಒಳ್ಳೆ ಫ್ರೈ ಆಗಬೇಕು. ಆಮೇಲೆ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡಿಟ್ಟಿದ್ದೀವಲ್ಲ, ಮೆಣಸಿನ ಹುಡಿ, ಅರಸಿನ, ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಟ್ಟಿದ್ದೀವಿ. ಅದನ್ನೀಗ ಅದಕ್ಕೆ ಹಾಕಬೇಕು. ಹಾಕಿ ಫುಲ್ ಮಿಕ್ಸ್ ಮಾಡಬೇಕೆಲ್ಲ. ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಲಿಂಬೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಿಮಿಷ, 1-2 ನಿಮಿಷ ಅಷ್ಟೇ ಹಾಕಿ ಇದು ಮಾಡಿದರೆ ಆಯಿತು, ಫ್ರೈ ಮಾಡಿದರೆ ಆಯಿತು. ಈಗ ರೆಡಿಯಾಗಿದೆ ನೋಡಿ ಪನ್ನೀರ್ ಚಿಲ್ಲಿ.